ಹಾಯ್, ನಿಮ್ಮ ಮನೆಯವರು ಹೆಂಗೆ ರೊಟ್ಟಿನ ಡೈಲಿ ರೊಟ್ಟಿನ ಹೆಂಗೆ ಮಾಡ್ತಾರೆ, ಆಮೇಲೆ ಅವ್ರ ಫುಡ್ ಏನು ತಗೋತಾರೆ ಅಂತ ಕೇಳಿದಾರಲ್ಲ. ಡೈಲಿ ಒಂದೇ ಥರ ತಗೊಳ್ಳಲ್ಲ, ಡೈಲಿ ಗಂಜಿ ತಗೊಳ್ಳಲ್ಲ. ನೆನ್ನೆ ರೊಟ್ಟಿ ಮಾಡಿದ್ನಲ್ಲ ನೋಡಿ, ಇವತ್ತು 2 ಮೊಟ್ಟೆ ಹಾಕಿದ್ದೀನಿ, ಸೌತೆಕಾಯಿ ಕೊಟ್ಟಿದ್ದೀನಿ, ಇದು ಕರ್ಬೂಜ, ಮತ್ತು ಇದು ಕಲ್ಲಂಗಡಿ ಕೊಟ್ಟಿದ್ದೀನಿ 1-2 ಪೀಸು, ಮಜ್ಜಿಗೆ, ಇದು ಬ್ಲ್ಯಾಕ್ ಟೀ. ಇದೆಲ್ಲ ಒಟ್ಟಿಗೆ ತಗೊಳ್ಳಲ್ಲ, ಫಸ್ಟ್ ಇದು ಕುಡಿತಾರೆ. ನಾನು ವಿಡಿಯೋ ತೋರ್ಸೋಕ್ಕೆ ನಿಮ್ಗೆ ಅಂತ ಅಂದ್ಬಿಟ್ಟು ಹಿಂಗೆ ಮಾಡಿದ್ದೀನಿ. ಇವ್ರಿಗೆ ಥೈರಾಯ್ಡ್ ಇರೋದ್ರಿಂದ ಇಲ್ಲಿ ಬಂದು ಮಾತ್ರೆ ನುಂಗ್ತಾರೆ, ಇಲ್ಲಿ ಬಂದು ಇವೆಲ್ಲ ತಗೊಳ್ಳೋದು. ನೀವು ಮಾತ್ರೆ ತಗೊಳ್ಳೋ ತನಕ 1 ಗ್ಲಾಸ್ ನೀರು ಕೂಡ ಕುಡಿಬಾರ್ದಂತೆ ಡಾಕ್ಟ್ರು ಹೇಳಿದ್ದಾರೆ. ಎಲ್ಲ ಹೇಳ್ತಿದ್ರು. ಇವರು 1 ತಿಂಗಳಲ್ಲಿ 9 kg ಕಡಿಮೆ ಆಗಿದಾರಲ್ಲ, ಅಷ್ಟೊಂದು ಬೇಗ ಕಡಿಮೆ ಆಗಿದ್ದಾರೆ, ವೀಕ್ ಅಂತ ಹೇಳ್ತಿದ್ರು. ಎಂಥ ವೀಕು ಇಲ್ಲ, ಈ ಕೊಬ್ಬು ಕರಗಲಿ ಅಂತ ಅಂದ್ಬಿಟ್ಟು ಈ ಫುಡ್ ಕೊಡ್ತಿರೋದು. ಮಜಲ್ಸ್ಗೇನು ಪ್ರಾಬ್ಲಮ್ ಇಲ್ಲ, ಇದನ್ನು ಕೊಡೋದ್ರಿಂದ ಮಜಲ್ಸ್ಗೇನು ಪ್ರಾಬ್ಲಮ್ ಇಲ್ಲ. ಈಗ ಕೊಬ್ಬಿರೋದು ಕರಗುತ್ತೆ ಇದನ್ನು ಕೊಟ್ಟಾಗ. ಇದೆಲ್ಲ ವಿಟಮಿನ್ ಇದೆ ನೋಡಿ. ಯಾವುದು ಹಸು ಕಂಡಿರೋದು, ಹಸು ಕಂಡು ಇವರು ಡಯಟ್ ಮಾಡ್ತಿಲ್ಲ, ಚೆನ್ನಾಗಿ ಹೊಟ್ಟೆ ಬಿರೆ ತಿಂದೇನೆ ಡಯಟ್ ಮಾಡ್ತಿರೋದು. ಇಷ್ಟೆಲ್ಲ ತಿಂದರೆ ಇದಕ್ಕಿಂತನೂ ಬೇಕಾ ತಿಂಡಿ? ನಾವು ಅಷ್ಟು ಅನ್ನ ತಿಂತೀವಲ್ಲ, ಅದರಲ್ಲಿ ಏನು ವಿಟಮಿನ್ ಇರುತ್ತೆ ಅಲ್ವಾ? ಇದರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕೊಡ್ತಾ ಇದೀವಿ. ಎಲ್ಲ ಕಾಸ್ಟ್ಲಿ ಹಣ್ಣು ಏನಿಲ್ಲ ಇಲ್ಲಿ. 250 ರೂಪಾಯಿ ಸೇಬು, 260 ಮೂಸಂಬಿ, ದಾಳಿಂಬೆ ಅವೆಲ್ಲ ತಿನ್ನೋಕ್ಕಾಗಲ್ಲ. ಹಂಗಾಗಿ ನಾವು ಕಡಿಮೆ ರೇಟಿಂದ ತಿಂತಾ ಇರೋದು. ಇದು ಕಲ್ಲಂಗಡಿ ಮತ್ತು ಕರ್ಬೂಜ, ಇದು ಒಂದೊಂದಿನ ಸಾಕಲ್ವಾ ಇಷ್ಟು ತಿಂಡಿಗೆ? ಇಷ್ಟು ಹೆವಿ ಆಗುತ್ತೆ ಇವತ್ತು, ಬಟ್ ಹೊಟ್ಟೆ ಬಿರಿಯೇ ಆಗುತ್ತೆ ತಾನೇ. ನಾನು ತಿಂತೀನಿ. ಮತ್ತೆ ಹೇಳು ಅಂತ ನೀನು ಹೇಳೋದು, ನಾನೇನು ಹೇಳೋದು? ಇದೇ ಡಯಟ್. ಇನ್ನೇನ ಬೆಳಗ್ಗೆ ಎದ್ದು 1 ಗ್ಲಾಸ್ ಬ್ಲ್ಯಾಕ್ ಟೀ ಕುಡಿರ್ತೀಯ, ಆಮೇಲೆ ಬಂದು ಹಣ್ಣುಗಳು ಕೊಡ್ತೀವಿ, ಮಜ್ಜಿಗೆ ಅಷ್ಟೇ. ಮಧ್ಯಾಹ್ನ ಊಟ ನಾನೇ ಹೋಗ್ಬಿಟ್ಟು ಮಧ್ಯಾಹ್ನ ಊಟ ನಾನು ಮಧ್ಯಾಹ್ನ ಟೈಮ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾನು ಇಲ್ಲಿ ಬೆಳಿಗ್ಗೆ ಅಂಗಡಿಗೆ ಬಂದರೆ ಇಲ್ಲಿ ಹೋಗೋದೇ ರಾತ್ರಿ. ಹಂಗಾಗಿ ಮಧ್ಯಾಹ್ನ ಏನು ತಿಂತಾರೆ ಅಂದರೆ ಮುದ್ದೆ, ಇಲ್ಲಾಂದ್ರೆ ಇಲ್ಲಿಂದನೇ ಒಂದೊಂದು ರೊಟ್ಟಿ ಹಾಕ್ಕೊಟ್ಟು ಕಳಿಸ್ತೀನಿ. ರಾತ್ರಿ ಇದಿರುತ್ತೆ ಸಾಂಬಾರು, ರಾತ್ರಿ ಮಾಡಿರ್ತೀನಿ, ಆ ಸಾಂಬಾರು ಇರುತ್ತೆ, ಇಲ್ಲ ಪಲ್ಯ ಇರುತ್ತೆ, ಅದನ್ನೇ ಹಾಕೊಂಡು ಊಟ ಮಾಡಿರ್ತಾರೆ. ಏನು ಮಧ್ಯಾಹ್ನ ಟೈಮ್ ನಾನು ಬಿಸಿ ಬಿಸಿ ಟೈಮ್ ಮಾಡ್ಕೊಡೋಕ್ಕಾಗಲ್ಲ ಅಷ್ಟೇ. ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ಬೇಗ ಕಳಿಸ್ತವ್ರೆ. ಇವತ್ತು ಏನಪ್ಪ ದೇವರು ಹೊರ ಕೊಟ್ಟ, ಇವತ್ತು ಬೇಗ ಬಂದವ್ರೆ. ಇನ್ನೂ ಬೆಳಕು ಚೆನ್ನಾಗದೆ. ಇವಾಗ 5:30ಗೆ ಕಳಿಸ್ತವ್ರೆ, 5 ಗಂಟೆಗೆ ಬಂದವ್ರೆ. ಇವಾಗ ನಾನು 5:45ಗೆ ಮನೆಗೆ ಹೋಗ್ತಾ ಇದ್ದೀನಿ. ಇಷ್ಟು ದಿನ 8:30, 8:45, ಈ ವಾರದಿಂದ 8 ಗಂಟೆ, 8:30, 9 ಗಂಟೆಗೆ ಮನೆಗೆ ಹೋಗ್ತಿದೆ. ಇವತ್ತು ಬೇಗ ಹೋಗ್ತಾ ಇದ್ದೀನಿ. ಬೇಗ 1-2 ಅವರ್ ರೆಸ್ಟ್ ತಗೋತೀನಿ ನಾನು. ಬಾಯ್. ಅದು ಯಾರು ಲವರ್ನ ಮೀಟ್ ಮಾಡೋಕೆ ಹೋಗ್ತಾರೋ ಗೊತ್ತಿಲ್ಲ. ಅಷ್ಟೋ ತನಕ ನಾನು ಕ್ಲಾಸ್ ತಗೊಂಡಿಲ್ಲ, ತಗೋತೀನಿ. ಬನ್ನಿ ಮನೆಗೆ. ಆಗ್ತಾ ಇವ್ರಿಗೆ ಫುಡ್ಡು? ಏನು ಕಾಯ್ತಾ ಇರ್ತಾರೆ ಬರೋದನ್ನೆಯ. ಇವನು ದೊಡ್ಡ ಮಗ ಅವಳಿಗೆ, ಅವನು ಇವಾಗಿನ ಮಗ, ಚಿಕ್ಕ ಮಗ ಬಟಾಣಿ. ಇವನು ಗುಂಡ, ಅವಳು ಶ್ರೀ. ಇದು ಗೆಣಸು. ಇದೇನು ಒಂದೇ ಒಂದು ಹಾಕಿದೀಯ? ಅದೇನೋ ಬೇರೆ ಇಲ್ಲ. ಏನಿದು? ಡ್ರೈ ಫ್ರೂಟ್ಸ್ ಜ್ಯೂಸ್. ಅದೇನು ಜ್ಯೂಸ್? ಏನೇನು ಹಾಕಿದೆ ಇದಕ್ಕೆ? ಗೋಡಂಬಿ, ದ್ರಾಕ್ಷಿ, ಆಮೇಲೆ ಹಾಲು. ಸಕ್ಕರೆ ಹಾಕಿಲ್ಲ? ನಿನಗೆ ಹಾಕಿದ್ದೀನಿ, ನನಗೆ ಹಾಕೊಂಡಿಲ್ಲ. ನೀನು ಮಾತ್ರ ಸಕ್ಕರೆ ಹಾಕ್ತಾನೆ ಕುಡಿತಾ ಇದೀಯ. ನೀ ಸಕ್ಕರೆ ಇಲ್ಲ ಅಂದ್ರೆ ಸಕ್ಕರೆ ಅಂತಿರಲ್ಲ, ಅದಕ್ಕೆ. ಅದೇನು ಮೇಲೆ ಉದುರಿಸ್ಕೊತಾ ಇದೀ? ನಿನಗೂ ಹಾಕಿದ್ದೀನಿ, ನೀನು ಕುಡಿ. ಹೆಂಗೈತೆ ಹೇಳು? ನೀನು ಸಕ್ಕರೆ ಹಾಕಿದ್ದೀನಿ, ಚೆನ್ನಾಗಿ. ಎಲ್ಲ ಹಾಕಿದ್ದೆ ನನಗೆ, ಮೇಲೆ ಎಲ್ಲ ಹಾಕಿದ್ದೆ. ಕುಡಿಲೆ ನೋಡಿಲ್ಲ? ಬರೀ ಹಾಲು ಹಾಕಿದ್ಯಾ? ಹಾಲು ಮತ್ತೆ ಡ್ರೈ ಫ್ರೂಟ್ಸ್. ನೀ ಸಕ್ಕರೆ ಹಾಕಿದ್ಯಾ? ನೋಡು, ಬೆಂದೈತೆ ನೋಡು. ಬೆಂದಿರ್ಬೇಕಂತ ನೋಡು. ಬಾಯಿ ಕಡೆಗೆ ನಾನು ಅಡುಗೆ ಮಾಡ್ಬೇಕು ಇವಾಗ. ಮಾಡ್ಕೊಂಡು ಏನು ಮಾಡಲಿ? ಸೊಪ್ಪು ಸಾಂಬಾರು. ಶನಿವಾರ ಇವತ್ತು ಏನಿಲ್ಲ.
ಕುಡಿತ್ಯಾ? ಹಾಂ ಕುಡಿ. ಬೇಡವಾ? ಏ ಹೋಗ ನನ್ನ ಮನೆ. ಅದು ನೋಡೋದ ಹೆಂಗೆ ನೆಗೀತಾರೆ, ಬಿಟ್ಕೊ ಒದ್ದಾಡ್ತಾವನೆ. ಸೋಪ ಎಲ್ಲ ಕಚ್ಚಾಕ್ತಾವನೆ. ಯಾಕೆ ಕಚ್ಚಿದಾರೋ ನಿನಗೆ ಇಲ್ಲಿ? ಎಲ್ಲಿ ಕಚ್ಚಿಸ್ಕೊಬಂದೆ? ಯಾಕೆ ಕಚ್ಚಿದ್ದು? ನಡಿ ತೋರಿಸ್, ನಡಿ, ಹೊಡಿತೀನಿ ಅವ್ರಿಗೆ. ನೋಡಿ ಇಲ್ಲಿ ಇಲ್ಲಿ ಎಲ್ಲೆಲ್ಲ ಕಚ್ಚಿಸ್ಕೊಂಬಂದಿದೆಯೇ? ಎಲ್ಲಿ ಜಗಳಕ್ಕೆ ಹೋಗಿದೆ? ಯಾರ ಜೊತೆ ಜಗಳಕ್ಕೆ ಹೋಗಿದೆ ನೀನು? ಮಾತಾಡು. ನೋಡು ಇಲ್ಲೆಲ್ಲ ಗಾಯ ಮಾಡ್ಕೊಂಬಂದಿದೆಯೇ? ನೋಡು ಇಲ್ಲೆಲ್ಲ ಗಾಯ. ಯಾರು ನೀನು ಕಚ್ಚೋದು? ನೀನು ಜಗಳಕ್ಕೆ ಹೋಗಿದ್ದಾ? ಹಂಗಂದ್ರೆ ಅಂದರೆ ನೋಡು ಇವನು ಬಂದ, ಇವನು ಪಿಟ್ಟೆ. ನೀನು ಯಾವತ್ತು ಜಗಳಕ್ಕೆ ಹೋಗೋದು? ನೀನು ಯಾವತ್ತು ಜಗಳಕ್ಕೆ ಹೋಗೋದು? ಹಾಂ, ನೀನು ಯಾವತ್ತು ಜಗಳಕ್ಕೆ ಹೋದಿ? ಬಟಾಣಿ ಬಟಾಣಿ ಹೋಗು ಇಲ್ಲಿ ಕೆಳಗೆ. ತಂದಿರೋ ಸೊಪ್ಪು ನೆನ್ನೆ ಮಾಡೋಕ್ಕೆ 9 ಗಂಟೆಗೆ ಬಂದೆ ಮನೆಗೆ, ಮಾಡೋಕ್ಕಾಗಲಿಲ್ಲ. ಎಲ್ಲ ಕೊಳ್ತವೆ ಸೊಪ್ಪು. ದುಡ್ಡು ಕೊಟ್ಟು ತಗೊಂಡು 20 ರೂಪಾಯಿ ಕಟ್ಟು. ಏ ತುದಿ ಜಿಗಿಟ್ಕೋ. ಸೋಸು ಉಂಕಣ ಕಾಸು ಕೊಟ್ಟು ತಗೊಂಡು ಎಸ್ತು ಬಿಡು. ನೆನ್ನೆನೇ ಮಾಡಿದ್ದಿದ್ರೆ ಎಲ್ಲ ಚೆನ್ನಾಗೇ ಇರೋದು. ಈಗ ಎಲ್ಲ ನೋಡಿದ್ವಿ, ನಾ ಬಿಸಿಲಿಗೂ ಹೊತ್ಕೂ ಫ್ರಿಜ್ಜಲ್ಲಿ ಇಟ್ಟರು ಒಂಥರ ಚೆನ್ನಾಗೇ ಆಗಿಲ್ಲ. ಅಂಗಡಿಲಿ ಬಿಡ್ಸ್ಕೊಳಕ್ಕೆ ಅಂಗಡಿಲೂ ಯಾರೂ ಇರಲಿಲ್ಲ, ಹಾಗೆ ತಗೊಬಂದೆ ಮನೆಗೆ. ಮನೇಲಿ ಬಿಡ್ಸ್ ಮಾಡೋದ ಅಂದರೆ ಟೈಮ್ ಆಗೋಗಿತ್ತು. ಇವತ್ತು ನೋಡಿದ್ರೆ ಎಲ್ಲ ಪಿಚ್ಕ ಪಿಚ್ಕ ಅಂತ. ಏನಾಗಲಿ ಈ ನನ್ನ ಮಗ ಗಂಡ ಹುಟ್ಟೋದ್ರ ಬಂದು ಹೆಣ್ಮಕ್ಳಾಗಿದ್ದಿದ್ರೆ ಹಿಂಗೆ ಕಷ್ಟ ಸುಖ ಮಾಡೋ ನೋಡ್ಕೊಳ್ಳೋದೇ ಆಗಲಿ, ಆಮೇಲೆ ಕೆಲಸ ಮಾಡ್ಕೊಂಡು ಉದ್ದೋದಕ್ಕೆ ಇದೇನು ದನಕ್ಕೆ ಹಾಕ್ತಾ ಇದೆಯೇ? ನೀಟಾಗಿ ಬಿಡ್ಸಾಕು, ತೊಳೆದ್ಬಿಟ್ಟು ಕಟ್ ಮಾಡಾಕ್ತೀನಿ. ಹೆಣ್ಮಕ್ಳಾಗಿದ್ರೆ ಸೊಪ್ಪು ಸೋಸ್ಕೊಡೋರು, ಪಾತ್ರೆ ತೊಳ್ಕೊಡೋರು, ಮನೆ ಒರೆಸ್ಕೊಡೋರು, ಬಟ್ಟೆ ಹೋಗ್ಕೊಡೋರು. ಇವನು ದಡಿ ನನ್ನ ಮಗ ಏನೂ ಮಾಡ್ಕೊಡಲ್ಲ. ಬರೀ ಅವನಿಗಷ್ಟೇ ಅವನ ಅಳತೆಗೆ ಒಂದು ಮಾಡ್ಕೊತಾನೆ, ಅವನ ಅಳತೆಗೆ ತಿಂದ್ಬಿಡ್ತಾನೆ. ಅಡುಗೆ ಮನೆ ಒಳಗೆ ಒಂದಷ್ಟು ಪಾತ್ರೆಗಳನ್ನ ಗುಡ್ಡೆ ಹಾಕ್ತಾನೆ. ಎಲ್ಲರ ಮನೆಯಲ್ಲೂ ಹಿಂಗೆ ಮಾಡ್ತಾರೆ ಗಂಡು ಮಕ್ಕಳು. ನಿಂತರ ಒಂದು ಬಟ್ಟೆ ಮಡ್ಸ್ಕೊಳಂಗಿಲ್ಲ, ಒಗ್ದಿಟ್ಟಿರೋ ಬಟ್ಟೆ ಮಡ್ಸ್ಕೊಳಲ್ಲ, ನಾನೇ ಮಡ್ಸ್ಕೊಳ್ಬೇಕು. ಏನಿಲ್ಲ ಕೋಪ ಹತ್ತಿ ತೆಗ್ದತೆಗೆ ಒಂದು ಮೂಲೆಗೆ ಬಿಸಾಕ್ತೀನಿ, ಮಡ್ಸ್ಕೊತಾನ. ಆಮೇಲೆ ಅವನಿಗೆ ಅವ್ರ ಸುಖ ನೋಡಿ, ಅವ್ರ ಸುಖನ ಹೆಂಗಿದ್ದಾರೆ. ಇಲ್ಲೊಬ್ಳು ಇದ್ದಾಳೆ, ಅಲ್ಲಿ ಬೆಡ್ಶೀಟ್ ಮೇಲೆ ಒಬ್ಬ ಬಿದ್ದಾನೆ ದಬಾಕೊಂಡು. ಇಲ್ಲಿ ನಾವು ಕಷ್ಟಪಡ್ತಾಯಿದ್ದೀವಿ ಸೊಪ್ಪು ಬಿಡಿಸ್ಕೊಂಡು. ಇವಾಗ ಸೊಪ್ಪು ಬಿಡಿಸಿ ಉಪ್ಸಾರು ಮಾಡ್ತೀನಿ ಇವತ್ತು, ಒನ್ ಟೈಮಿಗೆ ಮಾತ್ರ, 4 ಜನಕ್ಕೆ ಆಗಷ್ಟು. ಊಟ ಬೇಡವಾ? ಬೇಡ. ಶನಿವಾರ ಇವತ್ತು ಅಂತ ಬಿರಿಯಾನಿನೂ ಇಲ್ಲ, ಏನೂ ಇಲ್ಲ. ಯಾವ ಶನಿವಾರ ಅನ್ನಂಗಿಲ್ಲ, ಸೋಮವಾರ ಅನ್ನಂಗಿಲ್ಲ, ಶುಕ್ರವಾರ ಅನ್ನಂಗಿಲ್ಲ, ಎಲ್ಲ ವಾರನೂ ತಿಂತಾನೆ. ಗುರುವಾರ ಒಂದಿನ ಬಿಟ್ಟು ಇದು ವಾರ ಎಲ್ಲ, ಎಲ್ಲ ವಾರನೂ ಇವನಿಗೆ ಇದೆ. ಅದೊಂದು ವಾರ ಬಿಟ್ರೆ ಏನೋ ಒಂಥರ. ಹೌದೌದು, ಎಲ್ಲ ವಾರನೂ ತಿಂತಾನೆ. ಏನು ಚಿಕನ್ ಏನು ಕಡಿಮೆ ಆಗೈತಾ? ಚಿಕನ್ನು ಅಷ್ಟೇ, ಎಷ್ಟು 350 kg, 250. 200 ರೂಪಾಯಿ ಕೊಟ್ಬಿಡ್ತಾರೆ. ಬಾ ಕೊಡ್ತಾರೆ. 500 ರೂಪಾಯಿ ತಗೊಳ್ಳೋದು ಅದಕ್ಕೆ. ಹೌದೌದು, ಎಲ್ಲ ರೇಟ್ ಏನು ಕಡಿಮೆ ಆಗಿದಾವ, ಎಲ್ಲ ರೇಟ್ ಜಾಸ್ತಿನೇ. ನೋಡಿ 20 ರೂಪಾಯಿ ಸೊಪ್ಪು ಕೊಟ್ಟು ಎಷ್ಟು ಚೆನ್ನಾಗಿತ್ತು, ಒಳ್ಳೆ ಹೂವು ಥರ ಇತ್ತು. ನೆನ್ನೆ ತಗೊಂಡಾಗ ಅಷ್ಟು ಚೆನ್ನಾಗಿತ್ತು ನೋಡಿ. ಅವಾಗ ಸೋಸ್ಬಿಟ್ಟು ಅವಾಗ ತಾನೇ ಮಾಡಿದಿದ್ರೆ ಎಷ್ಟು ಚೆನ್ನಾಗಿರೋದು. ಟೇಸ್ಟೇ ಇರಲ್ಲ ಅವತ್ತು ತಗೊಂಡು ಒಂದಿನ ಇಟ್ಕೊಂಡ್ರೆ ಸಾಂಬಾರು ಮಾಡಿದ್ರೆ ಟೇಸ್ಟೇ ಇರಲ್ಲ. ಅದು ಒಂಥರ ಬೆಂಡ್ ಥರ ಆಗುತ್ತೆ.
ಬೇಗ ಬಂದರು ಅದೇ ಟೈಮ್ ಆಯಿತು, ಲೇಟಾಗಿ ಬಂದರು ಅದೇ ಟೈಮ್ ಆಯಿತು. ಇನ್ನೂ ಅಡುಗೆ ಸ್ಟಾರ್ಟ್ ಮಾಡಿಲ್ಲ. 8:45 ಆಗೋಯ್ತು. 6 ಗಂಟೆಗೆ ಬಂದಿದ್ದೀನಿ ಮನೆಗೆ. ಇನ್ನೂ ಕೆಲಸ ಮುಗಿಲೇ ಇಲ್ಲ. ಬಟ್ಟೆ ಮಡ್ಚೋವಿದ್ದ, ಬಟ್ಟೆ ನೆನೆ ಹಾಕ್ಬಿಟ್ಟು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕೋವಿದ್ದು, ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ಬೇಗ ಬಂದರೂ ಇದೇ ಟೈಮ್ ಸ್ಟಾರ್ಟ್ ಮಾಡ್ತೀನಿ ಅಡುಗೆನ, ಲೇಟಾಗಿ ಬಂದರೂ ಇದೇ ಟೈಮ್ ಸ್ಟಾರ್ಟ್ ಮಾಡ್ತೀನಿ. ಏನಿಲ್ಲ, ಉಪ್ಸಾರು ಮಾಡಬೇಕು ಅಷ್ಟೇ. ಇವಾಗ ಸೊಪ್ಪು ಸೋಸ್ಕೊಂಡಿದ್ದೀನಿ. ಫಸ್ಟು ಬೇಳೆ ಬೇಯ ಹಾಕ್ತೀನಿ, ಆಮೇಲೆ ಸೊಪ್ಪು ತೊಳಿತೀನಿ. ಬೇಳೆ ಮತ್ತು ಅನ್ನಕ್ಕೆ ಇಡ್ತೀನಿ, ಬೇಳೆ ಬೇಯ ಹಾಕ್ತೀನಿ. ನೋಡಿ, ಇವಾಗ ಒಂದು ಕಡೆ ಬೇಳೆ ಬೇಯಕ್ಕಿದ್ದೀನಿ, ಒಂದು ಕಡೆ ಅನ್ನಕ್ಕೆ ಇದ್ದೀನಿ. ಇವಾಗ ಸೊಪ್ಪು ತೊಳ್ಕೊಳ್ಳೋಣ. ನೋಡಿ, ಅಷ್ಟು ಸೊಪ್ಪಿಗೆ ಇಷ್ಟೇ ಸೊಪ್ಪಾಯಿತು. ಓಯ್, ಇದು ಅಟ್ಟು ನಾನು ಇದಕ್ಕೆ ಕೆಂಡದಲ್ಲೇ ಹುರಿದಿಲ್ಲ. ನನಗೆ ಗಟ್ಟು ಬಂದ್ಬಿಟ್ಟು ಎಣ್ಣೆ ಹುರಿದಿದ್ದೀನಿ. ಉಪ್ಸಾರು ಮಾಡಿದ್ದೀನಿ. ಮುದ್ದೆ ಮಾಡ್ಬೇಕು ಫಸ್ಟ್. ಸೊಪ್ಪು ತಂದ್ಬಿಟ್ಟು ರಿಮೋಟ್ ಎಲ್ಲ ಸಿಗ್ಲಿಲ್ಲ, ಅದೆಲ್ಲ ಸಿಗಿರೋದು. ಅದೆಲ್ಲ ಕ್ಲೀನ್ ಮಾಡಿದ್ರೆ ಸಿಗುತ್ತೆ. ಇದು ರೂಮಲ್ಲಿ ಇರ್ಬೇಕು ನೋಡು, ಡ್ರೆಸ್ಸಿಂಗ್ ಟೇಬಲ್ ಹತ್ರ ನೋಡೋದೇ ಹಂಗೆ. ಉಪ್ಸಾರು, ಖಾರ, ಕಾಳು ಮೊಳಕೆ ಕಟ್ಟಬೇಕು. ಸೋಸಕ್ಕೆ ಟೈಮ್ ಇಲ್ಲ. ಇನ್ನೂ ಇದಾವ, ಆವಾಗಲೂ ಖಾಲಿ ಆಗೋದು. ನೋಡಿ, ಇವತ್ತು ಬರೀ ಬೇಳೆನೇ ಹಾಕಿ ಕಾಳೇ ಇಲ್ಲ. ಕಾಳು ಸೋಸ್ಕೋಬೇಕು. ಹುಳಿಕಾಳು ಇದ್ದಿದ್ರೆ ಹುಳಿಕಾಳು ಹಾಕ್ಬೇಕು ಉಪ್ಸಾರಿಗೆ. ಅದೇ ಬೆಳಗ್ಗೆ ಟೈಮ್ ಕ್ಲೀನ್ ಮಾಡಬೇಕು, ನೀಟಾಗಿ ಬೇಕಿರೋ ಟೈಮಲ್ಲಿ. ನೀನು ಬಂದಿದ್ದಿದ್ರೆ ಬೇಗ ಕ್ಲೀನ್ ಮಾಡುವೆ. ಎಷ್ಟು ವೇಸ್ಟ್ ಆಯಿತು. ಇದು ನಿನ್ನಿಂದ ಸೊಪ್ಪು ವೇಸ್ಟ್ ಆಗಿರೋದು ನೋಡು. ಅರ್ಧ ಮುಕ್ಕಾಲು ಭಾಗ ವೇಸ್ಟ್ ಆಗೈತೆ. ಅಂಗಡಿ ಕ್ಲೀನ್ ಮಾಡೋಕ್ಕೇನೆ ಅಂಗಡಿ ಕ್ಲೀನ್ ಮಾಡಕ್ ಆಗ್ಲಿಲ್ಲ. ಅಲ್ಲಿ ಕೈಯೆಲ್ಲ ಗಲೀಜಾಯ್ತಿತ್ತು. ಬರ್ತಿದ್ರಲ್ಲ ಕಸ್ಟಮರ್ ಬರ್ತಿರ್ಬೇಕಾದ್ರೆ ಕೈ ತೊಳ್ಕೊಂಡು ನಮ್ಗೆ ಆಗಲ್ಲ. ನೀನು ಮಾಡ್ತೀಯ, ನಮ್ಗೆ ಆಗಲ್ಲ. ನೀನು ಅದೇ ಕೈ ಕೊಟ್ಬಿಡ್ತೀಯ ಕಸ್ಟಮರ್ ಇರ್ಬೇಕಾದ್ರೆ ಅವ್ರದ್ದು. ಇನ್ನೇನು ಅದಕ್ಕೆ ಹೇಳೋದು, ಯಾವ್ಯಾವ ಕೆಲಸ ಏನು ಅನ್ಕೊಂಡಿರ್ತೀವೋ ಅವಾಗ ಮಾಡಿದ್ರೇ ಅದಕ್ಕೆ ಬೆಲೆ. ಇಲ್ಲ ಅಂದರೆ ಈ ಥರ ವೇಸ್ಟು. ನೆನ್ನೆ ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ? ನೀನು ಮಾಡಿದ ಕೆಲಸ ಅದು. ಬೇಗ ಬಂದಿದ್ದಿದ್ರೆ ನೆನ್ನೆನೇ ಈ ಸೊಪ್ಪಿನ ಕತೆ ಮುಗಿಯೋದು. ಇವತ್ತು ನಾನು ಮುಗಿಸ್ತಿಲ್ಲ, ಅದೇ ಮುಗಿದೋಯ್ತು. ಅರ್ಧ ಆಚೆಗೆ ಅರ್ಧ ಒಳಕ್ಕೆ ಅನ್ನಂಗಾಯ್ತು. ಹೌದಾ? ಪರವಾಗಿಲ್ಲ ಹಾಗಾದ್ರೆ. ನನಗೇಳು ಮತ್ತೆ ನಮ್ಮ ಅವರ ಮಾಡಿದ ನಂದಪ್ಪ ಇದ್ ಮಾಡಿ ಅವಳು ಇದ್ರ ಕಳ್ಸಿದ್ಲಂತೆ. ಯಾರು ಕಳ್ಸಿದ್ದು? ನಂದ ಅವಳಿಗೂ ಹೋಗೈತಂತ ಇನ್ಸ್ಟಾಗ್ರಾಮ್. ನೀ ಸಣ್ಣ ಹುಡುಗ ಮೋಹನ ಮಾಡಿದ್ಲಂತೆ. ಮೋಹನ್ ಕಳ್ಸಿದ. ಮೋಹನ್ ಹೇಳು, ನಿಮ್ ಚಿಕ್ಕಮ್ಮನ ಮಗ. ಅವ್ನು ಫೋನ್ ಮಾಡಿದೆ ಇವತ್ತು. ಎಂತ ಏನ್ ಬ್ರದರ್ ಡೈರೆಕ್ಟ್ ಸ್ಟಾರ್ಟ್ ಮಾಡಿದೆ ಅಂತ ನಂದ ಕಳ್ಸಿದ್ಲು. ಇನ್ಸ್ಟಾಗ್ರಾಮ್ ನೋಡಿದ್ರಂತ. ನಾವು ಇನ್ಸ್ಟಾಗ್ರಾಮ್ ಇಂದ ವಿಡಿಯೋ ಮಾಡಿ ಅವ್ರು ಕಳ್ಸಿದ್ಲಂತೆ. ಅವನು ನಂತಿದ ನೋಡಿದ್ರಂತ. ಅವಳ ವೃತ್ತಿ ಮಾಡ್ಕೊಳ್ಳ ಇದ ಮಗನೂ ಅವ್ರು ಮಾಡ್ತಾರೆ. ನನ್ಗೆ ಡೈರೆಕ್ಟ್ ಮಾಡಬಾರ್ದಪ್ಪ ಇಂದ ಮಾಡ್ತಾ ಇದೀನಿ ಅಂತ. ರವಿ ಬೇರೆ ಕಾಣ್ತಿರೋಂತ ಅಪ್ಪಾಜಿ ನಿಲ್ ಕೇಳ್ಕ ನಾನು ಫೋನ್ ಮಾಡೋಣ. ಹೆಂಡತಿನೂ ಅವ್ರ ಅಮ್ಮ ಹುಡುಗಿ ಹೋಯ್ರಂತ ಚಿವಳಿ ಪಾಪ. ಹೆಂಡತಿ ಜೊತೆಲೇ ಇದ್ರಂತ. ಅದೇ 20 ದಿನ ಆಯ್ತಂತೆ ಮನೆಗೆ ಮುಂದಿನಂತೆ. ಅಡಿಕೆ ಫ್ಯಾಕ್ಟ್ರಿನ ಮುಚ್ಚಿಬಿಟ್ಟಿರಂತೆ. ಕ್ಲೋಸ್ ಆಗೋಯ್ತು. ಬಂಡವಾಳ ಕೆಲಸ ಲಾಸ್ ಮಾಡ್ತಾರೆ. ಹಸು ಮಾಡ್ದ, ಅಲ್ಲೊಂದು 8 ಲಕ್ಷ ಲಾಸ್ ಮಾಡ್ದ. ಈಗ ಅಡಿಕೆ 5 ತಟ್ಟೆ ಫ್ಯಾಕ್ಟ್ರಿ ಮಾಡ್ದ ಅಲ್ಲಿ ಮಂಡ್ಯದಲ್ಲೇ, ಅದನ್ನು ಕ್ಲೋಸ್ ಮಾಡಿದಂತೆ. ಇಲ್ಲಿ ಒಂದು 20 ದಿನ ಫೋನೇ ಹೋಯ್ತಲ್ಲ ಅವನಿಗೆ. ಫೋನ್ ಮಾಡಿದೆ, ಮಾಡಿ ಎಲ್ಲ ಲಾಸ್ ಮಾಡ್ಕೊಳ್ಳೋದಂಗೆ. ನಿನ್ನ ಮಗ ಇದು ಮಾಡಿದ, ಅದು ಮಿಲ್ಕ್ ಶೇಕು, ಡ್ರೈ ಫ್ರೂಟ್ಸು. ಫಸ್ಟ್ ಕುಡಿ. ಅವ್ನು ಮಾಡ್ಕೊಂಡಿದ್ದ ಕಣ, ಅದು ಕೊಟ್ಟಿರೋದು.
ನಾನು ಅಷ್ಟೊತ್ತಿಂದ ನೋಡ್ತಾನೆ ಇದ್ದೀನಿ, ಇದು ಎತ್ತಿಡ್ತೀಯ, ಇದು ಎತ್ತಿ ಕಸಕ್ಕಾಕ್ತಿ ಅಂತ. ಹ್ಞೂ ಆಗ್ತಾನೆ ಇಲ್ವಲ್ಲ ನೀನು. ಸೊಪ್ಪಿತ್ತನೇ ಗೊತ್ತು ಈ ಸೊಪ್ಪದು ಕಸ ತಾನೇ, ಕಳೆದು ಈ ಕಡೆ ಸೊಪ್ಪು ಸರಿ, ಅದು ಆ ಕಸ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬೇಕು, ಇಲ್ಲ ಒಂದು ಕವರ್ ಕಟ್ಟಿಡ್ಬೇಕು ತಾನೆ. ಏನು ಹೆಲ್ಪ್ ಮಾಡಿಕೊಟ್ರಿ ಸೊಪ್ಪಿತ್ತ ಅದಕ್ಕೆ ಸುಮ್ಮನೆ ಮಾಡ್ತಾನೆ ಇರ್ತೀನಿ. ನನ್ನ ಪಾಡಿಗೆ ನಾನು ಇರ್ತೀವಿ, ಮಾಡಲ್ಲ ನೀನು ಯಾವಾಗಾರ ಮಾಡ್ಕೊ ಅಂತ. ನಾವು ಹೇಳಿ ಮಾಡ್ಬಂದಿರೋದು ಅದೇ ಮಾಡ್ಬಿಟ್ಟು ಬಂದಿದ್ಯಾ. ಒಂದು ಹೆಲ್ಪ್ ಮಾಡ್ಕೊಡಲ್ಲ, ಒಂದಿಷ್ಟದ ಹೆಲ್ಪ್ ಮಾಡ್ಕೊಡಲ್ಲ. ಫ್ರೆಂಡ್ಸ್ ನೋಡಿ, ನಮ್ಮ ಮನೆಯವ್ರಿಗೆ ಇದು ರಾತ್ರಿ ಡಯಟ್ ಫುಡ್ಡು, ಮುದ್ದೆ, ಸೊಪ್ಪಿನ ಸಾಂಬಾರು, ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿದ್ರೆ ಏನು ದಪ್ಪ ಆಗಲ್ಲ, ಏನು ಒಂದು ಅರ್ಧ ಸ್ಪೂನ್ ತಿನ್ಬೋದು, ಏನು ತೊಂದರೆ ಇಲ್ಲ. ಮೊಟ್ಟೆ ತಗೊಬನ್ನಿ ಅಂದೆ, ಮೊಟ್ಟೆ ತಗೊಬರ್ಲಿಲ್ಲ, ಅದಕ್ಕೆ ಬರೀ ಇಷ್ಟು ಮಾತ್ರ ಕೊಡ್ತಾಯಿದ್ದೆ. ನೋಡಿ, ಮೊಟ್ಟೆ ತಂದಿದ್ದಿದ್ರೆ ಒಂದು 3 ಮೊಟ್ಟೆ ಬೇಯಿಸ್ಕೊಡ್ತಿದ್ದೆ. ಮಜ್ಜಿಗೆ ಬೇಯಬೇಕಾಯ್ತು, ಬೇಯ್ಬೇಕಾಯ್ತಾ? ಸ್ವಲ್ಪ ನಮ್ಮ ಮನೆಯವರು ಡಯಟ್ ಮಾಡಿ ಇವಾಗ 9 kg ಕಡಿಮೆ ಆಗಿರೋದಕ್ಕೆ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ಬಿಟ್ಟು ಎಲ್ಲರೂ ಅವರ ಗೊತ್ತಿರೋರು ಫೋನ್ ಮಾಡಿ ಕೇಳ್ತಿದಾರಂತೆ. ನಮಗೂ ಹೇಳಿ ಹೆಂಗೆ ಮಾಡಿದಾರು ಅಂತ, ಸಣ್ಣಗಾಕೆ ಹೆಂಗೆ ಅಂತ. ಅದಕ್ಕೆ ಅವರೇನು ಮಾಡಿಲ್ಲ, ನಾನು ಮಾಡಿಕೊಟ್ಟಿರೋದು ಒಂದೇ ತಾನೇ. ಅಲ್ಲ, ನನ್ಗೊಂದು ಡೌಟು, ನಾವು ಅಷ್ಟು ದಿನದಿಂದ ಸಣ್ಣಾಗು ಅಂದರೆ ಅದು ತಿನ್ಬೇಡ ದಪ್ಪ ಐತಿ ಅಂದರೆ ನಮ್ಮ ಮಾತೇ ಕೇಳ್ತಿರ್ಲಿಲ್ಲ. ಅದಕ್ಕೆ ನನಗೂ ಒಂದು ಡೌಟ್, ಇವಾಗ ಏನಾರ ಇವರು ಹಳೆ ಲವರ್ ಏನಾರು ಸಿಕ್ಬಿಟ್ಟು ಏನಿಲ್ಲ ಹಿಂಗಾಗ್ಬಿಟ್ಟಿದೆ, ಇಷ್ಟೊಂದು ದಪ್ಪ ಆಗ್ಬಿಟ್ಟಿದೆ, ಗುರ್ತಿದೆ ಕಾಯ್ತಾಯಿಲ್ಲ, ಮೊದಲು ಸಣ್ಣ ಆಗು ಅಂತ ಅಂದ್ಬಿಟ್ಟವಳೆ ಹಳೆ ಲವರು. ಅದಕ್ಕೆ ಏನಾರ ಸಣ್ಣ ಆಯ್ತಿದಾರ ಅಂತ ಡೌಟ್ ನನಗೆ. ನಿಜನಾ? ನಿಜನಾ? ಅಂದ್ರೆ ನೀ ಟ್ರೈ ಮಾಡ್ಕೊ, ಕಂಡು ಹಿಡಿದಿದ್ದೀನಲ್ಲ, ಡೌಟು. ನಾವು ಎಷ್ಟೊಂದು ದಿವಸದಿಂದ ಡೌಟ್ ಕೊಡೋದೇ ಸಣ್ಣ ಆಗು ಅಂತ ಹೇಳ್ತಾನೆ ಇದ್ದು, ಸಣ್ಣನೇ ಆಗ್ತಿರ್ಲಿಲ್ಲ. ಬುದ್ಧಿ ಮಂಕಾಳ್ಕಳೆ ಅಂತ ಪಡೆಯ ಹೆಂಗ್ಸ್ರ ಬುದ್ಧಿ ಮಣ್ಕಾಲ್ ಕೆಳಗಂತೆ. ಹೆಂಗ್ಸ್ರಿರೋದಕ್ಕೆ ಈಗ ಇಷ್ಟು ಸಣ್ಣಾಗಿ ನನ್ನಿಂದ. ಸಣ್ಣದ ಪ್ರಶ್ನೆ ಹೇಳ್ತಲ್ಲ, ಡೌಟ್ ಬಗ್ಗೆ ಹೇಳ್ತಾಳ. ನನ್ಗೆ ಅದೇ ಡೌಟ್ ಹೊಡಿತಾ ಇದೆ. ನಾವು ಇಷ್ಟು ದಿನದಿಂದ ಅದು ತಿಂತೀಯ, ದಪ್ಪ ಐತಿ ತಿನ್ಬೇಡ ಅಂತ ಹೇಳಿದ್ರೆ ಕೇರೆ ಮಾಡ್ತಿರಲಿಲ್ಲ. ಅಯ್ಯೋ ಹೋಗು ತಿಂದ್ರಾಯ್ತು. ಅದಕ್ಕೆ ನನ್ಗೊಂದು ಡೌಟ್ ಹೊಡಿತಾರೆ. ನೀವು ಇಬ್ಬರೇ ಹೋಗುವಾಗ ಯಾರೋ ಸಿಕ್ಕಿರ್ಬೇಕು. ಅದಕ್ಕೆ ಒಂದು ಕೇಳಿ ಮನಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಡೌಟು 9 kg ಅಂದರೆ ಮೊದಲನೇ ಫಸ್ಟು ಸ್ಟಾರ್ಟಿಂಗು ಅಷ್ಟು ಬೇಗ ವೆಯ್ಟ್ ಲಾಸ್ ಆಯ್ತಾರಂತೆ, ವಾಟರ್ ಲಾಸ್ ಆಯ್ತಂತೆ ದೇಹದಲ್ಲಿ. ಆಮೇಲೆ ನಿಧಾನಕ್ಕೆ ವೆಯ್ಟ್ ಲಾಸ್ ಆಯ್ತಾರಂತೆ, ಗೊತ್ತಿಲ್ಲ, ನೋಡೋಣ. ಇವತ್ತು ಯಾರು ಬಂದರೆ ನ್ಯೂಟ್ರಿಷನ್ ನಿರ್ಣಯರು ಕಸ್ಟಮರ್ ಒಬ್ಬರು ವೆಯ್ಟ್ ಲಾಸ್ ಆಗಿ ಯಾರೋ ಇದ್ದಿಲ್ಲ, ಅದಕ್ಕೆ ಕರ್ಕೊಂಡಿಲ್ಲ ಸರ್, ನಾನೇ ವೆಯ್ಟ್ ಲಾಸ್ ಆಯ್ತಾ ಏನಿದೆ ನಾನು ಮಾಡಿರೋದು, ಬರೀ ವೆಯ್ಟ್ ಲಾಸ್ ಚೆಕ್ ಮಾಡಿರೋದು. ಕೊಲೆಸ್ಟ್ರಾಲ್ ಚೆಕ್ ಮಾಡಿರೋದು, ಚೆಕ್ ಮಾಡ್ತಾರ ಕೊಲೆಸ್ಟ್ರಾಲ್ ಎಷ್ಟು ಚೆಕ್ ಮಾಡಿದೆ. ಇವಾಗ ಆದ್ಮೇಲೆ ಪದೇ ಚೆಕ್ ಮಾಡ್ತಾರ. ಅವ್ರಿಗೆ ಹೇಳಿ ಕೇಳಿದ್ ಬಂದು ನ್ಯೂಟ್ರಿಷನ್ ನೀವು ಸ್ವಲ್ಪ ಸಣ್ಣ ಆಮೇಲೆ ಕೊಲೆಸ್ಟ್ರಾಲ್ ಚೆಕ್ ಮಾಡಬೇಕು. ಫ್ರೆಂಡ್ಸ್, ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಇವರು ಡ್ರಿಂಕ್ಸ್ ಮಾಡಲ್ಲ. ಅದು ಆಮೇಲೆ ಸಣ್ಣ ಆಯ್ತೀನಿ ಅನ್ನೋರು ಡ್ರಿಂಕ್ಸ್ ಮಾಡಿದ್ರೆ, ಡೈಲಿ ಡ್ರಿಂಕ್ಸ್ ಮಾಡಿದ್ರೆ ಅದು ಸಣ್ಣ ಆಗಲ್ಲ. ಅದು ಒಂದು ಮೇಯ್ನು ಶುಗರ್, ಸಕ್ಕರೆ ಬಿಡಬೇಕು. ಸಕ್ಕರೆ ಕಂಪ್ಲೀಟಾಗಿ ಬಿಡಬೇಕು, ಸಕ್ಕರೆ ತಿನ್ನಬಾರ್ದು. ಸ್ವೀಟಲ್ಲಿ ಸಕ್ಕರೆ ಒಟ್ಟು ಸ್ವೀಟೇ ತಿನ್ನಬಾರ್ದು ಡಯಟ್ ಮಾಡೋರು, ನಾನು ಸಣ್ಣ ಆಯ್ತೀನಿ ಅನ್ನೋರು ಮಾತ್ರ. ಆಮೇಲೆ ಈ ಗಂಡಸರಾದರೆ ಡ್ರಿಂಕ್ಸ್ ಮಾಡೋದು ಬಿಡಬೇಕು, ಆವಾಗ ಸಣ್ಣ ಆಗೋದು. ಅವೆಲ್ಲ ಇಟ್ಕೊಂಡು ನಾನು ಸಣ್ಣ ಆಯ್ತೀನಿ ಅಂದರೆ ಆಗಲ್ಲ ಅಲ್ವಾ. ಸ್ವೀಟ್ ತಿನ್ನೋಕ್ಕಾಗಲ್ಲ. ಇವ್ರು ಮೊದಲಿಂದ ಕಾಫಿ ಅಷ್ಟರಲ್ಲೇ ಕುಡಿತಿರಲಿಲ್ಲ. ಇವರು ಮೇಯ್ನ್ ಏನು ಬಿಟ್ಟವ್ರೆ ಡೈಲಿ ಅಂದರೆ
ಡೈಲಿ ಒಂದೊಂದು ಪಪ್ಸ್ ತಿಂತಿದ್ರು, ಎಗ್ ಪಪ್ಸ್ ತಿಂತಿದ್ರು ಬೇಕ್ಲಿ ತಾನೇ. ಅದೊಂದು ಬಿಟ್ಟವ್ರೆ. ಆಮೇಲೆ ಇದು ಈ ಸೊಪ್ಪು ಗಿಪ್ಪು ತರಕಾರಿ ಇವೇನು ಜಾಸ್ತಿ ತಿಂತಿರಲಿಲ್ಲ. ಏನು ಕಚಪಚ ಅಂತ ಒಂದಷ್ಟು ಅನ್ನ ಹಾಕೊಳ್ಳೋದು ತಿಂದ್ಬಿಡೋದು, ಬಿಟ್ಟೋಗೋದು ಹಂಗೆ ಮಾಡೋರು. ಅದನ್ನು ಬಿಟ್ಟವ್ರೆ. ಆಮೇಲೆ ಹೊರಗಡೆ ಚಿಕನ್ ಕಬಾಬು, ಫಿಶ್ ಕಬಾಬು, ಮುದ್ದೆ ಡಯಟ್ 1.5 ಮುದ್ದೆ ಉಂಡ್ಬಿಟ್ಟು 1.5 ಕೊಟ್ಬಿಟ್ಟ, ಒಂದು ಈ ಟಾಪ ಕೊಟ್ಬಿಟ್ಟು ಆಯಿತು. ಒಂದಕ್ಕೆ ಕಾಲು ಮುದ್ದೆ ಬಟ್ಲನ್ನ ತಿಂದ್ಬಿಟ್ಟು ಒಂದು ಅರ್ಧ ಬಟ್ಲು, ಒಂದು ಬಟ್ಲು ಕೊಟ್ಟೆ. ಚಿಕ್ಕ ಬಟ್ಲಲ್ಲೇ, ದೊಡ್ಡ ಬಟ್ಲಲ್ಲ ಈ ಮಾಮೂಲಿ. ಅವ್ರ ಜೊತೆ ನಾನೊಂದು ರೌಂಡ್ ಹೋಯ್ತೀನಿ ಅಷ್ಟೇ, ಜಾಸ್ತಿ ಹೋಗಲ್ಲ. ಗತಾಯ ಸಣ್ಣ ಮಾಡಬೇಕು ಅಂತ ಅಲ್ವಾ, ಎಲ್ಲ ಆಗಬೇಕು ಅಂತನ. ಬಾಯ್ ಹೇಳ್ಬಿಡು. ನೋಡು ಚೆನ್ನಾಗಿ ಬಾಯ್ ಹೇಳು. ಬಾಯ್. ಇನ್ನು 6 ತಿಂಗಳು ನೋಡಿ, 6 ತಿಂಗಳಿಗೆ ವಿಜಯ್ ಮದುವೆ ಗುಂಡ್. ಓಹೋ, ತಮಿಳ್ ಡಾಕ್ಟ್ರು ವಿಜಯ್. ಬ್ಯಾಕ್ ಟು ಬ್ಯಾಕ್ ವಿಜಯ್.